ಎಲ್ಲರಿಗೂ ನಮಸ್ಕಾರ. ಒಮ್ಮೆ ಬಸವಣ್ಣನವರಿಗೂ ಹಾಗೂ ಪಿತಾಮಹ ಪತ್ರಿಜಿಯವರಿಗೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟ, ಜೋರಾಗಿ. ಕೂಡ್ರಿ. ಈ ಪಿರಮಿಡ್ನ ವಿಶೇಷತೆ ಬಗ್ಗೆ ತಿಳ್ಕೊಂಡಿದ್ದ ಮೇಲೆ ತಾವೆಲ್ಲರೂ ಮತ್ತೆ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕಾಗುತ್ತೆ. ಅದೇನಪ್ಪ ಅಂದರೆ, ಅವರು ಪಿರಮಿಡ್ ವ್ಯಾಲಿಗೆ ಬಂದಿದ್ದರು, ಅವ್ರಿಗೆ ಅವ್ರು ಧ್ಯಾನ ಕಲಿಸಿದ್ರು, ಇವ್ರು ಧ್ಯಾನ ಕಲಿಸಿದ್ರು, ಕೋಟೇಶ್ವರ ಅವ್ರು 8 ದಿನ ಅವೆಲ್ಲ ಅಲ್ಲ. ಅವರು ಯೋಧರು, ಅವರು ಯೋಧರು. ಒಬ್ಬ ದೇಶ ಕಾಯುವಂಥ ಯೋಧ ಈ ಊರನ್ನು ಕಾಯೋ ಸಲುವಾಗಿ ಒಂದು ಪಿರಮಿಡ್ ನಿರ್ಮಾಣ ಮಾಡಿದ್ದಾನೆ. ಈ ಊರಲ್ಲಿ ಅನೇಕ ಯೋಧರಿದ್ದಾರೆ. ಎಲ್ಲರೂ ಒಂದ್ಸಲ ಎದ್ದು ನಿಂತು ಕುಂತಿರೋ, ತಾವೆಲ್ಲಿರ್ತೀರೋ ಅಲ್ಲೇ. ಮಾಸ್ಟರ್ಸ್, ಈ ಒಂದು ವಿಶೇಷ ದಿನದಂದು ಈ ಪಿರಮಿಡ್ ಉದ್ಘಾಟನೆ, ಲೋಕಾರ್ಪಣೆ ಬಸವ ಜಯಂತಿ ಅಂಗವಾಗಿ ನಡೀತಾ ಇರೋದು. ಅಂದು ಬಸವಣ್ಣ, ಇಂದು ಪತ್ರಿಜಿ. ಉದಯ್ ಅವರು ಆಲ್ರೆಡಿ ತಿಳಿಸಿದ್ದಾರೆ ಏನು ಇವರಿಬ್ಬರ ನಡವಳಿಕೆ ಇರುವಂಥ ಸಾರೂಪ್ಯ. ಅಂದು ಬಸವಣ್ಣ, ಇಂದು ಪತ್ರಿಜಿ. ಮಾಸ್ಟರ್ಸ್, ಪ್ರಪಂಚಕ್ಕೆ ಕ್ರಾಂತಿಯನ್ನು ಮೊದಲನೇ ಬಾರಿಗೆ ಪರಿಚಯ ಮಾಡಿದ್ದಂಥ ಬೆಳಕು ಯಾರಪ್ಪ ಅಂದರೆ ಬಸವಣ್ಣವರು. ಪ್ರಪಂಚಕ್ಕೆ ಕ್ರಾಂತಿಯನ್ನು ಮೊದಲು ಪರಿಚಯ ಮಾಡಿದ್ದಂಥ ಬೆಳಕು ಬಸವಣ್ಣವರು. ಮತ್ತೆ ಅದೇ ಕ್ರಾಂತಿಯನ್ನು ಪರಿಚಯ ಮಾಡೋದಕ್ಕೆ ಈ ಭೂಮಂಡಲ 10 ಶತಮಾನಗಳು ಕಾಯಬೇಕಾಗಿತ್ತು. ನತ್ತ ಬಂದವರೇ ಪಿತಾಮಹ ಪತ್ರಿಜಿ ಅವರು. ಅವರಿಬ್ಬರ ಒಂದು ತತ್ವಗಳನ್ನು ನೀವು ನೋಡಿದಿರಂದರೆ ಒಂದು ಚೂರು ವ್ಯತ್ಯಾಸ ಇರೋದಿಲ್ಲ. ಏನುದೇ 100%. ಅದಕ್ಕೆ ಹೇಳೋದು ಅಂದು ಬಸವ, ಇಂದು ಪತ್ರಿಜಿ. ಒಮ್ಮೆ ಹೇಳಮ್ಮ, ಜೈ ಬಸವ, ಜೈ ಬಸವ, ಜೈ ಬಸವ, ಜಯ ಹೋ ಪತ್ರಿಜಿ.
ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ. ಇಬ್ಬರು ಭೌತಿಕ ರೂಪದಲ್ಲಿ ನಮ್ಮ ಜೊತೆಯಲ್ಲಿ ಇಲ್ಲ, ಆದ್ರೇನು ಆ ಹೆಸರುಗಳು ಹೇಳಿದರೆ ನಿಮ್ಮಲ್ಲಿ ಎಷ್ಟು ಉತ್ಸಾಹ ಮೂಡಿ ಬರುತ್ತೆ. ಕಾರಣ ತತ್ವ, ಕಾರಣ ತತ್ವ. ಅವರು ಪ್ರಬೋಧಿಸಿರುವಂಥ ತತ್ವ. ಈ ತತ್ವ ಎಲ್ಲಿ ತನಕ ಈ ಭೂಮಿಯ ಮೇಲೆ ಇರುತ್ತಪ್ಪ ಅಂದರೆ, ನಮ್ಮನ್ನು ನಡೆಸುವಂಥ ಉಸಿರು ಇರೋವರೆಗೂ ಈ ಎರಡೂ ಜ್ಯೋತಿಗಳು, ಒಂದು ಬಸವ ಜ್ಯೋತಿ, ಒಂದು ಪತ್ರಿಜಿ ಜ್ಯೋತಿ, ಹಾಗೇ ಇರ್ತಾವಂತೇಳಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಜೊತೆಯಲ್ಲಿ ಇನ್ನೊಂದು ಜ್ಯೋತಿ, ಬುದ್ಧನ ಫೋಟೋ ಇದ್ದೀರಾ ಹಾಕ್ರಿ. ಈ ಮನುಕುಲಕ್ಕೆ ಮೊದಲನೇ ಬಾರಿಗೆ ಒಂದು ಮಾರ್ಗವನ್ನು ತೋರಿಸಿದ್ದಂಥ ಮಹಾತ್ಮರು ಯಾರಪ್ಪ ಅಂದರೆ ಗೌತಮರು. ಯಾರಪ್ಪ ಅಂದರೆ ಗೌತಮರು. ಗೌತಮ ಬುದ್ಧ ಅಲ್ಲ, ತೋರಿಸಿದ ಮೇಲೆ ಬುದ್ಧ ಆದಾತ ಗೌತಮರು. ನಂತರ ಗೌತಮ ಬುದ್ಧರು. ನೋಡಿ, ಕೆಲವೊಂದು ಪರ್ಸನಾಲಿಟೀಸ್, ಕೆಲವೊಂದು ತತ್ವಗಳು ಯಾರಿಗೆ ಪರಿಚಯ ಮಾಡೋದು ಬೇಕಿಲ್ಲ. ಇವತ್ತು ಗೌತಮ ಬುದ್ಧನ ಫೋಟೋ ಹಾಕಿ ಕೆಳಗಡೆ ಹೆಸರು ಹಾಕಿಲ್ಲ ಅಂದ್ರೇನು ಪರವಾಗಿಲ್ಲ. ಯಾರಪ್ಪ ಅಂದರೆ ಗೌತಮ ಬುದ್ಧ ಅಂತಾರೆ. ಬಸವಣ್ಣನ ಫೋಟೋ ಹಾಕಿ ಪ್ರಪಂಚದಲ್ಲಿ ಎಲ್ಲಾದರೂ ಕಲಿಸಿರಿ, ಯಾರಪ್ಪ ಅಂದರೆ ಇನ್ನೊಂದು 10 ವರ್ಷ ಕಾಯಿರಿ, ಪತ್ರಿಜಿ ಫೋಟೋ ಹಾಕ್ಬಿಟ್ಟು ನೀವು ಎಲ್ಲಿಗೆ ತೋರಿಸಿದ್ರೇನು. ತತ್ವ ಹಾಗಿರುತ್ತೆ. ಸೊ ಮೊದಲನೇ ಬಾರಿಗೆ ಒಂದು ತತ್ವವನ್ನು ಈ ಭೂಮಂಡಲಕ್ಕೆ ಪರಿಚಯಿಸಿದ್ದಂಥ ಮಹಾತ್ಮರು ಗೌತಮ ಬುದ್ಧರು. ಆನಾಪಾನಸತಿಯನ್ನು ಕಂಡುಹಿಡಿದವರು. ನಿನ್ನ ದಾರಿದೀಪವನ್ನು ನೀನೇ ಬೆಳಗಿಸ್ಕೋಬೇಕು ಅಂತ ಹೇಳಿದ್ದವರು. ಅದೇ ಮಾರ್ಗವನ್ನು ಆವತ್ತಿನ ದಿನ ಬಸವಣ್ಣವರು, ಇವತ್ತಿನ ದಿನ ಪತ್ರಿಜಿಯವರು ಇಬ್ಬರು ಆಚರಿಸ್ಕೊಂತ ಬಂದಿದ್ರು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.